ನಡೆದಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲೀಷ್ನ ಕ್ವಶನ್ ಪೇಪರನ್ನು ಅದರ ಮಾಡೆಲ್ ಆನ್ಸರೊಂದಿಗೆ ನೋಡೋಣ. ಸೊ ಇದರಿಂದ ನಿಮಗೆ ಐಡಿಯಾ ಗೊತ್ತದ ಯಾವ ಪ್ಯಾಟರ್ನಲ್ಲಿ ಪ್ರಶ್ನೆಗಳು ಬಂದಿದ್ದು, ಅದರ ಉತ್ತರ ಏನಿತ್ತು. ಸ್ವಲ್ಪ ಇವು ಬಿಟ್ಟು ಬೇರೆ ಅದೇ ಪಾಠದ ಬೇರೆ ಪ್ರಶ್ನೆಗಳನ್ನು ಓದಿ ಮತ್ತು ಇವು ಪ್ರಶ್ನೆಗಳನ್ನು ಸಹಿತ ಓದಿದರೂ ಕೂಡ ತಪ್ಪಾಗಲಾರ್ದು, ಯಾಕಂದರೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಓಕೆನಾ. ಸೊ ಇದು ಇತ್ತು ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆ. ಅದೇ ತನ್ನಾಗಿರ್ತಕ್ಕಂಥ ವಿಜ್ಞಾನ, ಸಮಾಜ ವಿಜ್ಞಾನ ಹಿಂದಿದಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಉಳಿದ ವಿಷಯಗಳ ಪಾಸಿಂಗ್ ಪ್ಯಾಕೇಜು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಡ್ರಿ. ಇದು ಎಕ್ಸಾಮ್ 1ರ ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅದ. ಕ್ವಶನ್ ಟ್ಯಾಗಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ರು ನೋಡ್ರಿ. ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ಶೌಟೆಡ್ ಅಂತ ಇದೆ. ಸೊ ಹೀಗಾಗಿ ಇದೇನಾಗ್ತದೆ ಅಂದರೆ ಡಿಡೆಂಟ್ ದೇ ಅಂತಕ್ಕಂಥದ್ದು ಬಂತು, ಬಿಕಾಸ್ ಇದು ಪಾಸಿಟಿವ್ ಅಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್. ಸೆಕೆಂಡ್ ಕ್ವಶನ್, ಇನ್ಫಿನಿಟ್ಗಳನ್ನು ಚೂಸ್ ಮಾಡಬೇಕು. ಸೊ ಇನ್ಫಿನಿಟ್ ಅಂದ್ರೆ ಭಾಳ ಈಸಿ, ಟೂ ಜೊತೆ ವರ್ಬ್ ಫಾರ್ಮ್ ಇರ್ತದೆ. ಸೊ ಯಾವುದು ಟೂ ಜೊತೆ ವರ್ಬ್ ಫಾರ್ಮ್ ಆಪ್ಷನ್ದಲ್ಲಿ ಅದಲ್ಲ, ಅದನ್ನು ಇನ್ಫಿನಿಟ್ ಅಂತೀವಿ. ಟೂ ಸರ್ವೆ ಅಂತಕ್ಕಂಥದ್ದು ಅದ. ಸೊ ಹೀಗಾಗಿ ಆಪ್ಷನ್ ಡಿ, ಟೂ ಸರ್ವೆ ಇಸ್ ದ ಇನ್ಫಿನಿಟ್ ಅಂತ ಬರಿಬೇಕು. ಮೂರನೇ ಪ್ರಶ್ನೆ, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ವಾಕ್ಯ. ಲ್ಯಾಂಗ್ವೇಜ್ ಏನಿತ್ತು? ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತಿದೆ. ಪ್ಲೀಸ್ ಗಿವ್ ಮೀ ಅಂತ ಇದೆ. ಸೊ ಅಗ್ರೀಯಿಂಗ್, ರಿಕ್ವೆಸ್ಟಿಂಗ್, ಸೀಕಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್. ಪ್ಲೀಸ್ ಗಿವ್ ಮೀ ಅಂತಂದರೆ ರಿಕ್ವೆಸ್ಟಿಂಗ್ ಆಗ್ತದೆ. ಸೊ ಬಿ ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಒನ್. ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್, ಫೋರ್ದಲ್ಲಿ. ಸೊ ಫೋರ್ದಲ್ಲಿ ಇರ್ತಕ್ಕಂಥದ್ದು ಏನದಪ್ಪ ಅಂದ್ರೆ ಈಫ್ ಕ್ಲಾಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಸೆಂಟೆನ್ಸ್ ನೋಡ್ಕೊಡ್ರಿ. ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್, ಯು ಮಿಸ್ಡ್ ದ ಬಸ್ ಅಂತ ಇದೆ. ಸೊ ರೀಚ್ಡ್ ಅಂತಕ್ಕಂಥದ್ದಿದೆ. ಸೊ ಓಕೆನಾ. ಸೊ ಆಪ್ಷನ್ ಸಿ, ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ವುಡಂಟ್ ಹ್ಯಾವ್ ಅಂತ ಬರ್ತಿದ್ದೀರಿ, ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪಲ್ಸರಿ ಆಗ್ತದೆ, ಕರೆಕ್ಟ್. ಇನ್ನು ಫಿಫ್ತ್ ಕ್ವಶನ್ಸ್ಗೆ ಹೋಗ್ತೀನಿ. ಫಿಫ್ತ್ ಕ್ವಶನ್ಸಲ್ಲಿ ಏನದ ಅಂತಂದ್ರೆ ಒನ್ ಸಿಲಬಲ್ ವರ್ಡ್ಗಳನ್ನು ನಿಮಗೆ ಬರಲಿಕ್ಕೆ ಕೇಳಿದರು. ಎಕ್ಸಾಕ್ಟ್ಲಿ ಈ ಥರ ಕೊಡಬಾರ್ದು, ಯಾವುದಾದ್ರೂ ಒಂದು ಅಷ್ಟೇ ಕೊಡಬೇಕು. ಕ್ಲಿಯರ್ ಮತ್ತು ಕಾಮ್ ಅಂತಕ್ಕಂಥದ್ದು ಎರಡಲ್ಲೂ ಯಾವ್ದು ಬೇಕಾದ ಒಂದು ಬರೆದ್ರೂ ಕೂಡ ನಿಮ್ದು ಏನಾಗ್ತದಪ್ಪ ಅಂದ್ರೆ ಒನ್ ಸಿಲಬಲ್ ವರ್ಡ್ ಆಗ್ತದೆ. ಮೂವ್ ಟು ಸಿಕ್ಸ್ತ್ ಕ್ವಶನ್, ಕೊಲ್ಯಾಕೆಟಿವ್ಗಳನ್ನು ಫೈಂಡ್ ಮಾಡಿ ಬರಿಬೇಕು. ಟೇಬಲ್ ಅಂತಿದೆ. ಸೊ ಟೇಬಲ್ ಜೊತೆ ಇರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಕೊಲ್ಯಾಕೆಟಿವ್ ಲೆಗ್ಗೋ, ಪೇಪರೋ, ಕ್ಲಾತೋ, ವೇಟೋ. ಸೊ ಟೇಬಲ್ ಕ್ಲಾತ್ ಅಂತೀವಿ. ಸೊ ಟೇಬಲ್ ಕ್ಲಾತ್ ಅಂತ ಬರಿಬೇಕಿತ್ತು. ನೆಕ್ಸ್ಟ್ ಮೂವ್ ಟು ಸೆವೆಂತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ದ ಟಾಲೆಸ್ಟ್ ಬಾಯ್ ಅಂತಕ್ಕಂಥದ್ದು ಬರಿತೀವಿ. ಸೊ ಯಾರೆಲ್ಲ ದ ಅಂತಕ್ಕಂಥದ್ದು ಬರಿಬೇಕಿತ್ತು. ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಏಯ್ತ್ ಕ್ವಶನ್ದಲ್ಲಿ ನೋಡೋದಾದರೆ ಫ್ರೆಂಡ್ಸ್ ಏನಿತ್ತಂದರೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ ಅಂತ ಇದೆ. ಸೊ ಕ್ವಿಕ್ಲಿ ಅಂತಕ್ಕಂಥದ್ದು ಏನು ಅಂತ ಕೇಳಿದರು. ಸೊ ಕ್ವಿಕ್ಲಿ ಅಂತಕ್ಕಂಥದ್ದು ಆಡ್ವರ್ಬ್ ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಲಿಂಕರನ್ನು ಬರಿಬೇಕಾಗಿತ್ತು. ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಸಿ ಡಿಡಂಟ್ ಗೆಟ್ ಗುಡ್ ರಿಸಲ್ಟ್ ಅಂತಿದೆ. ಆಲ್ಮೋಸ್ಟ್ ಲಿಂಕರ್ಗೆ ಬಟ್ಗಳನ್ನು ಬರ್ತಾ ಇದ್ದಾವೆ, ಯಾಕಂದರೆ ನಾವು ನೋಡಿದಂಗೆ ಭಾಳ ಕಡೆ ಬಟ್ಟೆನೇ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಇತ್ತು. ನಂದಿನಿ ವರ್ಕ್ ಹಾರ್ಡ್ ಬಟ್ ಶಿ ಡಿಡಂಟ್ ಗೆಟ್ ಗುಡ್ ರಿಸಲ್ಟ್ ಅಂತ ಬರ್ತದೆ. ಇನ್ನು ನೆಕ್ಸ್ಟ್ 10th ಕ್ವಶನಲ್ಲಿ ಏನು ಕೊಟ್ಟಿದ್ರು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ದ ಕಿಂಗ್ ಫಾಟ್ ಡ್ಯಾಶ್ ಅ ಸ್ವಾರ್ಡ್ ಇನ್ ದ ವಾರ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ವಿತ್ ಅಂತ ಬರಿಬೇಕಿತ್ತು. ಸೊ ಯಾರೆಲ್ಲ ವಿತ್ ಅಂತಕ್ಕಂಥದ್ದು ಬರೆದಿದ್ದೀರಿ, ಸೊ ವಿತ್ ಅಂತಕ್ಕಂಥದ್ದು ಆನ್ಸರನಲ್ಲಿ ನೀವೇನು ಮಾಡಬೇಕಿತ್ತು ಬರೆದ್ರೆ ಸೊ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಹೋಗೋಣ 11ನೇ ಪ್ರಶ್ನೆ. ಸೊ ನೋಡಿ 11ನೇ ಪ್ರಶ್ನೆ ಏನದಂದ್ರೆ ಅದು ಬಂದುಬಿಟ್ಟು ಟೆನ್ಸ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ಅದ. ಪ್ರಿಯಾಂಕಾ ಡ್ಯಾಶ್ ಬಿ ಪ್ಲಸ್ ವೇಟ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಅಂತ ಇದೆ. ಸೊ ವಾಸ್ ವೇಟಿಂಗ್ ಅಂತಕ್ಕಂಥದ್ದಲ್ಲಿ ಏನಾಗಬೇಕಿತ್ತು ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಬರಿಬೇಕಿತ್ತು. ಡೆವಲಪ್ ಅಂತಿದೆ. ಸೊ ವೆರಿ ಈಸಿ, ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬರ್ತದೆ. ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಇನ್ನು ನೆಕ್ಸ್ಟ್ ವಾಕ್ ಅಂತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದರೆ ನೌನ್ ಫಾರಲ್ಲಿ ಬರಬೇಕು. ವಾಕ್ ಈಸ್ ಅ ವರ್ಡ್ ಅಂತಕ್ಕಂಥ ಬರೆದ್ರೂ ನಡೀತದೆ. ಸೊ ಅಷ್ಟು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಿತ್ತು. ಸೆಂಟೆನ್ಸ್ ಏನದ ಅಂತಂದ್ರೆ ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನು ಬರಿಬೇಕಾಗಿತ್ತಪ್ಪ ಅಂದ್ರೆ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ಬರಿಬೇಕು. 15ನೇ ಪ್ರಶ್ನೆ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಸೊ ಏನಿತ್ತು ಸೆಂಟೆನ್ಸ್ ಅಂದರೆ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಅಂತ ಇದೆ. ಸೊ ಆನ್ಸರ್ ಏನು ಬರಿಬೇಕಪ್ಪ ಅಂದ್ರೆ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದಿ ಡಾಕ್ಟರ್ಸ್ ಅಂತಕ್ಕಂಥದ್ದು ಬರಿಬೇಕು. ನೆಕ್ಸ್ಟ್ ಕನ್ವರ್ಜೇಷನ್ಸ್ ಅದ. ಇಂಡೈರೆಕ್ಟ್ ಸ್ಪೀಚ್ಗೆ ಅದನ್ನು ಒಯ್ಯಬೇಕಾಗಿತ್ತು. ಸೊ ಸೆಂಟೆನ್ಸ್ ಏನಿದೆ ನೋಡ್ಕೊಳ್ರಿ. ಇದು ಸುರೇಶ ಮತ್ತು ಜಯಂತನ ನಡುವೆ ಇರತಕ್ಕಂಥ ಒಂದು ಕನ್ವರ್ಜೇಷನ್.
ಸುರೇಶ ಟೋಲ್ಡ್ ಜಯಂತ ದ್ಯಾಟ್ ಅಂತಿದೆ, ಅದು ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತ ಇದೆ. ಅದೇನಾಗ್ತದಪ್ಪ ಅಂದ್ರೆ ಎಸ್ ಹಿ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಅಂತಕ್ಕಂಥದ್ದು ಉತ್ತರ ಬರಬೇಕು. ಇನ್ನು ಎರರ್ಗಳನ್ನು ಡಿಟೆಕ್ಟ್ ಮಾಡಿ ರಿರೈಟ್ ಮಾಡಬೇಕಾಗಿತ್ತು. ಸೊ ಪ್ಯಾಸೇಜ್ ನೋಡ್ಕೊಡ್ರಿ. ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕ್ ಅಂತ ಕೇಳಿದ್ದಾರೆ. ಇಲ್ಲಿ ಅಡ್ವರಬಲ್ ಮಿಸ್ಟೇಕ್ ಅಂತ ಕೇಳಿದರು. ಸೊ ಫ್ರ್ಯಾಂಟಿಕಲಿ ಅನ್ನೋದು ಅಡ್ವರಬಲ್ ಮಿಸ್ಟೇಕ್ ಬರ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದರು. ಸೊ ಸ್ಪೆಲ್ಲಿಂಗ್ ಎಮರ್ಜೆನ್ಸಿ ಇಲ್ಲ, ಅದು ಎಮರ್ಜೆನ್ಸಿ ಅಂತಕ್ಕಂಥದ್ದು ಬರ್ತದೆ. ME ಅಂತಕ್ಕಂಥದ್ದು ಬರಬೇಕು. SE ಅಂತಕ್ಕಂಥದ್ದು ಮಿಸ್ ಆಗಿತ್ತು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಯಾವೆಲ್ಲ ಕೇಳಿದ್ರು ನೋಡ್ಕೊಡ್ರಿ. ಸೊ ಅಲ್ಲಿ ಕೇಳಿದರು ವೈ ವೇರ್ ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಅಕಾರ್ಡಿಂಗ್ ಟು ಬಾಲೇಶ್ವರ್ ಅಂತ ಕೇಳಿದರು. ಸೊ ಅದೇನಪ್ಪ ಅಂತಂದರೆ ಸೊ ಬಾಲೇಶ್ವರ್ ನೋಟಿಸ್ ಮಾಡ್ತಾನೆ, ಬಟ್ ಪೀಪಲ್ ವೇರ್ ಅಫ್ರೇಡ್ ಆಗ್ತಾರೆ. ಸೊ ಗೆಟ್ಟಿಂಗ್ ಇನ್ವಾಲ್ವ್ಡ್, ಪೊಲೀಸ್ ಆ್ಯಂಡ್ ಕೋರ್ಟ್ಸ್, ಇನ್ಕನ್ವೀನಿಯನ್ಸ್, ದ ಪ್ರೊಸೀಡಿಂಗ್ಸ್ ಅಂತಕ್ಕಂಥ ಕೀವರ್ಡ್ಸ್ಗಳನ್ನು ಅಲ್ಲಿ ಹಾಕಲೇಬೇಕಿತ್ತು. ನೆಕ್ಸ್ಟ್ ಕ್ವಶನ್, ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನು ಕೀವರ್ಡ್ಸ್ ಬರಬೇಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ಸ್ ಏನಾಗಿತ್ತಪ್ಪ ಅಂದ್ರೆ ಲಾ ಮತ್ತು ಲೆಜಿಸ್ಲೇಷನಲ್ಲಿ ಸ್ಕಿಲ್ಸ್ ಇತ್ತು. ಟ್ರಿಬ್ಯೂಟ್ ಟು ಹೀಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಓನ್ ಕಂಪ್ಯಾನಿಯನ್ಸ್ ಪ್ರೊಟೆಸ್ಟ್, ಅಗೇನಿಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಅಂತಕ್ಕಂಥ ಕೀವರ್ಡ್ಸ್ಗಳಲ್ಲಿ ಹಾಕಬೇಕಿತ್ತು. ಸೊ ಅದನ್ನಿತ್ತಂದರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ 20ರಲ್ಲಿ, ವಿಚ್ ಆರ್ ದ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಆನ್ ದ ಅರ್ತ್ ಅಕಾರ್ಡಿಂಗ್ ಟು ದ ಪೋಯಟ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ಅಲ್ಲಿರ್ತಕ್ಕಂಥ ಆ್ಯಕ್ಟಿವಿಟಿ ಅಲ್ಲಿ ಪ್ಲ್ಯಾಂಟ್ ಟ್ರೀಸ್ ಅದ, ಗ್ರೋ ಫ್ರೂಟ್ಸ್ ಆ್ಯಂಡ್ ಗ್ರಾಸ್ ಅದ, ಚಿಲ್ಡ್ರನ್ಸ್ ಡಾನ್ಸ್ ಅದ, ಸಿಂಗ್ ಹ್ಯಾಪಿಲಿ ಅಂತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ನೀವು ಬರಿಬೇಕಿತ್ತು. ಇನ್ನು 21ರಲ್ಲಿ ಕೇಳಿದ್ದಾರೆ, ಸತೀಶ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್, ವಾಟ್ ಮೇಕ್ ಯು ಅಪ್ರಿಸಿಯೇಟ್ ಹಿಮ್ ಅಂತ ಕೇಳಿದ್ದಾರೆ. ಎಸ್, ಸತೀಶ್ ಈಸ್ ಅ ಗ್ರೇಟ್ ಆರ್ಟಿಸ್ಟ್, ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್, ಬೆಲ್ಜಿಯಂ ಎಂಬಾಸಿ, ಹಾನರ್ಡ್ ಪದ್ಮವಿಭೂಷಣ, ಪಬ್ಲಿಷ್ಡ್ ಬುಕ್ಸ್, ವೇರಿಯಸ್ ಆರ್ಟ್ಸ್ಗಳನ್ನು ಆತ ಏನು ಮಾಡಿದಪ್ಪ ಅಂತಂದರೆ ತಂದ ಅಂತಕ್ಕದ್ದನ್ನು ನೀವು ಬರೆದ್ರೆ ಸೊ ಅಂಕಗಳನ್ನು ಕೊಡ್ತಿದ್ರು. ಭಾಳ ಜನರಿಗೆ ಇದು ಕ್ವಶನ್ ಕನ್ಫ್ಯೂಸ್ ಆಗಿತ್ತು ಪೇಪರ್ 1ನಲ್ಲಿ. ಏನು ಕೇಳಿದ್ದಾರೆ ನೋಡಿ, ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹೀಸ್ ವೆಲ್ತ್, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹೀಸ್ ವಿಸ್ಡಮ್, ಹೌ ಡಸ್ ದ ರೈಟರ್ ಕೆಲಿಸ್ ಬರೋಕ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತಕ್ಕಂಥ ಒಂದು ವಾಕ್ಯವನ್ನು ನಿಮಗೆ ಕೊಟ್ಟಿದ್ರು. ಇದರಲ್ಲಿ ಏನು ಬರೀಬೇಕಾಗಿತ್ತು ಅಂದರೆ ನೀವು ಕೀವರ್ಡ್ಸ್ ಮೇನ್ ಆಗಿತ್ತಪ್ಪ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ಇಂಟೆಲೆಕ್ಚುವಲ್ ರಿಸೋರ್ಸಸ್, ಮನಿ ಈಸ್ ಮೋರ್ ಪಾಪ್ಯುಲರ್ ಬಟ್ ದ ಫಂಡಮೆಂಟಲ್ ನಾಲೆಜ್ ಆ್ಯಂಡ್ ರಿಸೋರ್ಸಸ್, ಬೇಸಿಕ್ ಸೈನ್ಸ್, ಸರ್ವೈವಲ್ ಆಫ್ ದಿ ಮ್ಯಾನ್ಕೈಂಡ್ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಸೊ ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತಿತ್ತಪ್ಪ ಅಂತಂದರೆ ಫ್ರೆಂಡ್ಸ್ ಅಂಕಗಳನ್ನು ನಿಮಗೆ ಇಲ್ಲಿಂದ ಸಿಕ್ತಿತ್ತು. ಸೊ ನಾನು ಮುಂದೆ ಹೋಗ್ತೀನಿ. ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇತ್ತು ಎಸ್ 23, ವೈ ವೇರ್ ಬಾಬು ಆ್ಯಂಡ್ ಮಂಜು ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಆನ್ಸರ್ ಇತ್ತಂದ್ರೆ ಸ್ಟೂಡೆಂಟ್ ಮಾರ್ಚ್ಡ್, ಕಾಮ್ ಆ್ಯಂಡ್ ಸೈಲೆಂಟ್, ನೋ ಸ್ಲೋಗನ್ಸ್ ಆ್ಯಂಡ್ ಶಾರ್ಟ್ಸ್, ನೋ ವಯೋಲೆನ್ಸ್, ಎಕ್ಸ್ಪೆಕ್ಟೆಡ್ ದ ಪ್ರೊಟೆಸ್ಟೆಂಟ್ ಆ್ಯಂಡ್ ಟು ಬಿ ವಯೋಲೆಂಟ್ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕಾಗಿತ್ತು ಸೊ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತಿತ್ತು ಅಲ್ಲಿ ಅಂಕಗಳನ್ನು ಸಿಗ್ತಿತ್ತು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನದಪ್ಪ ಅಂದ್ರೆ ವಾಟ್ ವೇರ್ ದ ಅದರ್ ಹಾಬೀಸ್ ಆಫ್ ಡಿಕ್ಕಿ ಡೋಲ್ಮಾ ಬಿಸೈಡ್ಸ್ ಮೌಂಟನರಿಂಗ್ ಅಂತ ಕೇಳಿದರು. ಇಲ್ಲಿ ಏನು ಕೀವರ್ಡ್ಸ್ ಇತ್ತಂದರೆ ಡಿಕ್ಕಿ ಡೋಲ್ಮಾ ಲೌಡ್, ಲಿಸನ್ ಟು ಮ್ಯೂಸಿಕ್, ಓಲ್ಡ್ ಹಿಂದಿ ಸಾಂಗ್ಸ್, ವರ್ಕ್ ಆ್ಯಸ್ ಆ್ಯನ್ ಇನ್ಸ್ಟ್ರಕ್ಟರ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಡ್ವೆಂಚರ್ ಸ್ಪೋರ್ಟ್ಸ್, ಆಮೇಲೆ ಎನ್ಕರೇಜಿಂಗ್ ಟು ಪಾರ್ಟಿಸಿಪೇಟ್ ಅಂತಕ್ಕಂಥ ಕೀವರ್ಡ್ಸ್ಗಳಲ್ಲಿ ಹಾಕಬೇಕಿತ್ತು. ಇನ್ನು 24ರಲ್ಲಿ ಹೌ ಡು ಯು ಸೇ ದ್ಯಾಟ್ ಹನೀಪ ವಾಸ್ ಅ ಯಂಗ್ ಮ್ಯಾನ್ ವಿತ್ ದ ವರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟರೆಸ್ಟ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಆನ್ಸರ್, ಹನೀಪ್ ಲೈಫ್ ವಾಸ್ ಎಕ್ದಮ್ ಬಿಂದಾಸ್ ಇದೆ, ಡಬಲ್ಡ್ ಇನ್ ಆರ್ಟ್ ಇದೆ, ಸ್ಕೆಚ್ಡ್ ವೆರಿ ವೆಲ್, ಪ್ರಿಪೇರಿಂಗ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್, ರೀಡಿಂಗ್ ಗ್ರೇಟ್ ಡೀಲ್, ಲೌಡ್ ಪ್ಲೇಯಿಂಗ್ ಡ್ರಮ್ಸ್ ಅಂತಕ್ಕಂಥ ಕೀವರ್ಡ್ಸಲ್ಲಿ ಇರಬೇಕಿತ್ತು. ಇನ್ನೊಂದು ಕೇಳಿದ್ರು ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಎಟ್ ದ ಎಂಡ್ ಗೇವ್ ಸಕ್ಸಸ್ಫುಲ್ ಎಕ್ಸ್ಪಿಡೇಷನ್ ಫಾರ್ ವಾಂಗೀಜಾ ಹೌ ಅಂತ ಕೇಳಿದ್ದಾರೆ. ಸೊ ಈ ಥರದ ವೆರಿ ಈಸಿಯಾಗಿರ್ತಕ್ಕಂಥ ಕೀವರ್ಡ್ಸ್ ಏನಿದಾವಪ್ಪ ಅಂತಂದ್ರೆ ದ ಫಸ್ಟ್ ಕ್ರೈ ಬರೀಬೇಕಿತ್ತು, ದ ಗೋಲ್ಡನ್ ಸನ್ ಬ್ರೋಕ್, ವಾರಮ್ ಬ್ರೀಜ್, ದ ಸೆಕೆಂಡ್ ಕ್ರೈ, ಮೌಂಟನ್ ಪೀಚ್ ಆ್ಯಂಡ್ ಫ್ಲವರ್ಸ್ ಬ್ಲೂಮ್ಡ್ ಟುಗೆದರ್, ದ ಥರ್ಡ್ ಕ್ರೈ, ಗ್ರೀನ್ ರಿವರ್ಸ್ ಆ್ಯಂಡ್ ಫೀಲ್ಡ್ಸ್ ಕೇಮ್ ಇನ್ ಟು ವ್ಯೂ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನಲ್ಲಿ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಂಡೋಗಿ, ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇತ್ತ ಪ್ರಶ್ನೆ. ಆಮೇಲೆ ಗ್ರ್ಯಾಂಡ್ ಮಾ ಕ್ಲೈಂಬರ್ ಟ್ರೀ ಇಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಬಟ್ ನಿಮ್ಮ ಎಕ್ಸಾಮಲ್ಲಿ ನಿಮಗೆ ನಾಳೆ ಏನಾಗ್ಬೋದು ಅಂದ್ರೆ ಇದು 4 ಮಾರ್ಕ್ಸಿಗಾದರೆ ಏನಾಗ್ಬೋದು ಬರ್ಬೋದು. ಸೊ ಏನೆಲ್ಲ ಬರೀಬೇಕು, ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಕ್ಲೈಂಬ್ಡ್ ಅ ಟ್ರೀ ಈವನ್ ಎಟ್ ದ ಏಜ್ ಆಫ್ 62, ಲರ್ನ್ ಫ್ರಾಮ್ ಅವರ್ ಬ್ರದರ್, ಸಿ ವಿಶ್ಡ್ ಟು ಲಿವ್ ಇನ್ ಅ ಟ್ರೀ, ಪೀಪಲ್ ಟೋಲ್ಡ್ ಹರ್, ಸಿ ಡಿಸ್ಅಗ್ರೀಡ್, ಒನ್ ಡೇ ಸಿ ಕ್ಲೈಂಬ್ಡ್ ಅ ಟ್ರೀ, couldn't come down, doctor suggested rest for a week, brief season in hell for her,
When she felt stronger, demanded a tree house, son dutiful, fulfilled her wish, she lived on the top of the tree, upholding her right ಅಂತಕ್ಕದ್ದನ್ನು ನೀವು ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದಲ್ಲಿ ಏನು ಮಾಡಬೇಕಿತ್ತು ಬರಿಬೇಕಿತ್ತು. ಇನ್ನು ಆರ್ಷಿಗಳನ್ನು ನೋಡ್ಕೊಡ್ರಿ. ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತ ಕೇಳಿದ್ದಾರೆ. ಸೊ ಹೂ ಗೆವ್ ದ ಸಜೆಷನ್ ಅಂತ ಕೇಳಿದರು, ಆಂಟ್ ಸುಶೀಲಾ ಇದ್ದಾರೆ. ಹೂ ಡಸ್ ಯು ರೆಫರ್ ಟು ಕೇಳಿದ್ದಾರೆ, ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತ ಕೇಳಿದರು, ಬಿಕಾಸ್ ಸ್ಮಿತಾ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಮಚ್ ವರಿಡ್ ಅಬೌಟ್ ಅವರ್ ಬ್ರದರ್ಸ್ ಹೆಲ್ತ್ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಆರ್ ಸಿ ಕೇಳಿದ್ದಾರೆ, ಎಸ್ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಅಂತ ಕೇಳಿದರು. ವೆರಿ ಈಸಿ. ಹೂ ಮೇಡ್ ದಿ ಸ್ಟೇಟ್ಮೆಂಟ್, ಡಯಾಗೋ. ಹೂಮ್ ಡಿಡ್ ಹಿ ಸೇ ಸು, ಪೆಡ್ರೋ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್, ವೆನ್ ಡಯಾಗೋ ಎಕ್ಸ್ಪ್ರೆಸ್ ಸಮ್ ಆಫ್ ದೆಮ್ ವೇರ್ ವೆಲ್ಕಮಿಂಗ್ ದ ಕಾಸ್ಟ್ ಆಫ್ ಸ್ಪೇನ್ ಅಂತಕ್ಕಂಥದ್ದು ಇತ್ತು. ಇನ್ನು 29ರಲ್ಲಿ ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಇದೆ. ಸೊ ವೆರಿ ರಿಪೀಟೆಡ್ ಆಗಿರ್ತಕ್ಕಂಥ ಆರ್ ಸಿ ಸಾಲು ಅದು ಇತ್ತು. ನೆಕ್ಸ್ಟ್ ದೇರ್ ವುಡಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವುಡಂಟ್ ಬಿ ಎನಿ ಕ್ಲಾಕ್ ಅಂತ ಕೇಳಿದರು. ಭಾಳ ಈಸಿಯಾಗಿರ್ತಕ್ಕಂಥದ್ದು. ಹೂ ಈಸ್ ದ ಸ್ಪೀಕರ್, ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್, ವೆನ್ ದ ಸ್ಪೀಕರ್ ವಾಸ್ ರೆಡಿ ಟು ಗೋ ದ ಸ್ಪೇಸ್. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್, ಬಿಕಾಸ್ ದೇರ್ ಆರ್ ನೋ ಕಾನ್ಸೆಪ್ಟ್ ಆಫ್ ಅ ಡೇ ಆ್ಯಂಡ್ ನೈಟ್ ಅಂತ ಬರೆದ್ರೆ ಸಾಕು. ಇನ್ನು ಇಲ್ಲಿರ್ತಕ್ಕಂಥ ಮಿಸ್ಟರ್ ವಿನಯ್ ಅವರ ಪ್ರೊಫೈಲ್ ಇತ್ತು. ಇದನ್ನು ಸಿಂಪಲ್ ಆಗಿ ಒಂದು ಸೆಂಟೆನ್ಸಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕು. ಇದು ಮಿಸ್ಟರ್ ವಿನಯ್ ಅವರ ಒಂದು ಪ್ರೊಫೈಲ್ ಅದ. ಸೊ ಇದನ್ನು ಕೀವರ್ಡ್ಸಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ವೆರಿ ಒಂದೊಂದು ಪಾಯಿಂಟ್ ಅಂತ ಬರೀಬೇಕು. ಏನು ಬರೀತೀರ ಅಂತಂದ್ರೆ, ಎಸ್ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ವಿನಯ. ಹೀಸ್ ಅ place and date of birth is Madikeri, 12th November 1991. His qualification is BE. His profession is assistant executive engineer in Bescom. He's a family in wife and daughter. His hobbies are trekking and cycling. Reasons for popularity, because he is a very transparent in the work and affords the rights to the of the consumer ಅಂತಕ್ಕಂಥದ್ದನ್ನು ಪಾಯಿಂಟ್ಸಲ್ಲಿ ಹಾಕಿ ಬರೆದ್ರೆ ಸೊ ನಿಮಗೆ 3 ಮಾರ್ಕ್ಸನ್ನು ಕೊಡ್ತಿದ್ರು. ಇನ್ನು ಸ್ಟೋರಿ ಭಾಳ ಈಸಿ ಇತ್ತು. ಒನ್ಸ್ ದೇರ್ ವಾಸ್ ಅ ಸೈಲರ್ ಅಂತ ಇದೆ, ಸಿನಾಬಾದಲ್ಲಿರ್ತಕ್ಕಂಥದ್ದು. ಇದೊಂದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಫೇಮಸ್ ಮಾರಲ್ ಸ್ಟೋರಿ. ಸೊ ಎಲ್ಲ ಕೀವರ್ಡ್ಸ್ಗಳನ್ನು ಸೇರಿಸಿ ಒಂದು ಕಥೆಯನ್ನು ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು ಚಿತ್ರದಲ್ಲಿದ್ದಾರೆ. ಸೊ ಚಿತ್ರದಲ್ಲಿ ಭಾಳ ಇದೆ. ಒಂದು ಸಿಂಪಲ್ 4 ಸೆಂಟೆನ್ಸ್ ಬರೀಬೇಕು. ಅದು ಯಾವುದ್ರ ಬಗ್ಗೆ ಇದೆ, ದಿಸ್ ಪಿಕ್ಚರ್ ಈಸ್ ಬಿಲಾಂಗ್ ಟು ದ ಮಾರ್ಕೆಟ್ ಆಗಿರ್ಬೋದು, ಓಕೆ, ಅಥವಾ ಫೇರ್ ಆಗಿರ್ಬೋದು, ಅದನ್ನು ಬರೀರಿ. ಆಮೇಲೆ ದೇರ್ ಆರ್ ಇನ್ ದ ಪಿಕ್ಚರ್ ದೇರ್ ಆರ್ ಮೆನಿ ಪೀಪಲ್ಸ್, ವುಮನ್ಸ್ ಆರ್ ದೇರ್, ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್, ಆಮೇಲೆ ಸಮ್ ಮೆನ್ಸ್ ಆರ್ ಸೊ ಸಿಟ್ಟಿಂಗ್ ಬಿಲೋ ದ ಟ್ರೀ, ಅಂಡರ್ ದ ಟ್ರೀ ಅಂತಕ್ಕದ್ದನ್ನು ನೀವೇನು ಮಾಡ್ಬೋದು ಬರಿಬೋದು. ಸೊ ಒಟ್ಟಾರೆ 5 ಸಾಲು ಬರೆದ್ರು ಕೂಡ ನಿಮಗೆ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ಗೆ ಅಂಕಗಳನ್ನು ಕೊಡ್ತಾರೆ. ಪದ್ಯದಲ್ಲಿ ಕೇಳಿದರು, ದ ಥ್ರೋನ್ಡ್ ಮೊನಾರ್ಚ್ ದ ಫಿಯರ್ ದ ಕಿಂಗ್ಸ್ ಆರ್ ಮೇ ಡೇ ಆರ್ ನೈಟ್ ದ ಆಲ್ವೇಸ್ ಡೇವರೆಗೆ ಇದೆ. ಸೊ ಸಿಂಪಲ್ ಆಗಿರ್ತಕ್ಕಂಥದ್ದಿತ್ತು. ಸೊ ರಿಪೀಟೆಡ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ, ನೋಡ್ಕೊಡ್ರಿ. ದ ಥ್ರೋನ್ಡ್ ಮೊನಾರ್ಚ್ ಬೆಟರ್ ದ್ಯಾನ್ ಹೀಸ್ ಕ್ರೋನ್, ಹೀಸ್ ಅ ಸ್ಕೆಪ್ಚರ್ ಶೂಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್, ದ ಅಟ್ರಿಬ್ಯೂಟ್ ಟು ಅವೇ ಆ್ಯಂಡ್ ಮೆಜೆಸ್ಟಿ ವೇರ್ ಇನ್ ಡೋತ್ ಸಿಟ್ ದ deed and the fear of kings. Next, my day or night myself I make, whenever I sleep or pay, could I ever keep awake with that were always day ಅಂತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ಏನಾದಪ್ಪ ಅಂತಂದ್ರೆ ಪ್ಯಾಸೇಜ್ ಇದೆ. ಸೊ ವೆರಿ ಈಸಿಯಾಗಿರ್ತಕ್ಕಂಥ ಪ್ಯಾಸೇಜ್. ಸೊ ಅದನ್ನು ನೀವು ಜಸ್ಟ್ ಏನು ಮಾಡಬೇಕು, ಎಜುಕೇಷನ್ ಪ್ರೊಡ್ಯೂಸ್ ಸಿಟಿಜನ್ಸ್ ಅಂತ ಇದೆ. ಸೊ ಇಲ್ಲೇ ಇದೆ ನೋಡಿ, ಎಜುಕೇಷನ್ ಪ್ರೊಡ್ಯೂಸ್ ಸಿಟಿಜನ್ಸ್ ಅಂತಕ್ಕಂಥದ್ದು. ಇದ್ರ ಹಿಂದಿನ ಮುಂದಿನ ಲೈನ್ ಬರೆದ್ರು ಕೂಡ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್, ವಾಟ್ ಡು ಸಮ್ ಪೀಪಲ್ ಥಿಂಕ್ ಟು ಬಿ ಏಮ್ ಆಫ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಸೊ ಏಮ್ ಆಫ್ ಎಜುಕೇಷನ್ ಬಗ್ಗೆ ಮೇಲೇ ಇತ್ತು. ಸೊ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ನಾವು ಏನು ಮಾಡಿದರು, ಏಮ್ ಆಫ್ ಎಜುಕೇಷನ್ಸ್ ಬಗ್ಗೆ ಕೊಟ್ಟಿದ್ದರು. ಸೊ ಅದನ್ನು ಕೂಡ ನೀವೇನು ಮಾಡಬೇಕಾಗಿತ್ತು, ಜಸ್ಟ್ ಅವುಗಳನ್ನು ಕೀವರ್ಡ್ಸ್ಗಳನ್ನು ಹುಡುಕಾಡಿ ಅದನ್ನು ಎಲ್ಲೈತಲ್ಲ ಅದನ್ನು ನೀವೇನು ಮಾಡಬೇಕು, ಒಂದು 2-3 ಸಾಲುಗಳನ್ನು ಬರೆದ್ರು. ನಿಮ್ಗೆ ಏನೂ ತಿಳಿಲಿಲ್ಲ ಅಂತಂದ್ರೆ ಟ್ರಿಕ್ಸ್ ಹೇಳಕತ್ತೀನಿ, ಇಲ್ಲಾಂದ್ರೆ ಎಕ್ಸಾಕ್ಟಾಗಿ ಬರೀರಿ. ಬಟ್ ಏನೂ ತಿಳಿಲಿಲ್ಲ ಅಂದ್ರೆ ಅದನ್ನು ನೀವು ಬರೀಲೇಬೇಕಾಗಿತ್ತು. ಇನ್ನು ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ಜಾಜ್ ಪ್ಲೇಯರ್ ಅಂತ ಕೇಳಿದ್ದಾರೆ. ಅದರದ್ದು 4 ಮಾರ್ಕ್ಸ್ ಕ್ವಶನ್ ಇತ್ತು. ಇನ್ನು ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾದ, ಸೊ ಅದು ಕೂಡ ಇಂಪಾರ್ಟೆಂಟ್. ಐ ಆಮ್ ದ ಲ್ಯಾಂಡ್. ಸೊ 3 ಕೊಟ್ಟಿದ್ದಾರೆ. ಸೊ 3ರಲ್ಲಿ ಯಾವುದಾದ್ರೂ ಒಂದು ಈ ಸರಿನೂ ಬರ್ತದೆ, ಅದನ್ನು ಪ್ರಿಪೇರ್ ಮಾಡ್ಕೊಂಡೇ ಹೋಗಿ, ಓಕೆನಾ. ಇದು ಜಾಜ್ ಪ್ಲೇಯರ್ದಲ್ಲಿ ಇರ್ತಕ್ಕಂಥದ್ದು ಕೀವರ್ಡ್ಸು, ಇದು ಮದರ್ಲ್ಯಾಂಡದಲ್ಲಿ ಇರ್ತಕ್ಕಂಥದ್ದು, ಇದು ಐ ಆಮ್ ದ ಲ್ಯಾಂಡದಲ್ಲಿ ಇರ್ತಕ್ಕಂಥದ್ದು, ಓಕೆನಾ. ನೆಕ್ಸ್ಟ್ ಎಸ್ಸೆಗಳಲ್ಲಿ ನೋಡೋದಾದರೆ ಫ್ರೆಂಡ್ಸ್ 3 ಅಂತೂ ಇಂಪಾರ್ಟೆಂಟ್ ಇದ್ದಾವೆ. ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಬರ್ತದೆ. ಆಮೇಲೆ ಇಂಟರ್ನೆಟ್ ಅದ, ಮೊಬೈಲ್ ಫೋನ್ ಬಗ್ಗೆನೂ ನೋಡ್ಕೊಂಡು ಹೋಗ್ರಿ. ಆಮೇಲೆ ರಿಪಬ್ಲಿಕ್ ಡೇ ಬಗ್ಗೆ ಇತ್ತು. ಒಂದು 10 ಸಾಲು ಬರೆದ್ರು ಕೂಡ ನಿಮಗೆ 4 ಮಾರ್ಕ್ಸ್ ಏನು ಮಾಡ್ತಾರೆ ಕೊಡ್ತಾರೆ, ಡೋಂಟ್ ವರಿ. ಇನ್ನು ನೆಕ್ಸ್ಟ್ ಲೆಟ್ರ್ಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2 ಇದ್ದಾವೆ. ಒಂದು ಇಂಡಿವಿಜುವಲ್ ಅದ, ಒಂದು ಆಫೀಸಿಯಲ್ ಅದ. ಇಂಡಿವಿಜುವಲ್ ಯಾರಿಗೆ ಬರೀಬೇಕು, ಫಾದರ್ಗೆ ಬರೀಬೇಕು, ನರೇಟಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ಸ್ಕೂಲ್ ಎಕ್ಸ್ಕ್ಯೂರಜನ್. ಸೊ ಮೇಲೆ ನೀವು ಇಮೇಜಿನ್ ಬರೀಬೇಕು, ರಾಜೇಶ್ ರಾಮೇಶ್ವರಿ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್,
ಮಾಯಸಂದ್ರ, ಓಕೆನಾ. ಅಥವಾ ರಿಕ್ವೆಸ್ಟಿಂಗ್ ಲೆಟ್ರ್ ಯಾರಿಗೆ ಬರೀಬೇಕು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಕಂಪ್ಲೇನಿಂಗ್ ಪ್ರೊವೈಡ್ ಸುಟಬಲ್ ಡ್ರಿಂಕಿಂಗ್ ವಾಟರ್ಗಾಗಿ ಬರಿಬೇಕಾಗಿತ್ತು. ಸೊ ಅದನ್ನು ನೀಟಾಗಿ ಬರೀರಿ. ಸೊ ಅದಕ್ಕೆ ನಿಮಗೆ ಏನು ಮಾಡ್ತಾರೆ 5 ಮಾರ್ಕ್ಸ್